ಕೆಳಭಾಗದ ರೈತರಿಗೆ ಸಮರ್ಪಕ ನೀರು ಪೂರೈಸದ ಕಾರಣ ಸಿಲ್ವರ್ ಬಂದ್ ಮಾಡಲಾಗುವುದು. ರೈತ ಮುಖಂಡ ಜಯಶರಣಗೌಡ ಹೇಳಿಕೆ. ರಾಯಚೂರು ಜಿಲ್ಲೆಯ ಸಿಲ್ವರ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಸರ್ವಪಕ್ಷ ಹಾಗೂ ರೈತ ಮುಖಂಡರನ್ನು ಚರ್ಚಿಸಿ ಇನ್ನು 2-3 ದಿನದಲ್ಲಿ ಕೆಳಭಾಗಕ್ಕೆ ನೀರು ಹರಿಸದಿದ್ದರೆ ದಿನಾಂಕ 25ರಂದು ಸಿಲ್ವರ್ ಬಂದ್ ಮಾಡಲು ಸಭೆಯಲ್ಲಿ ಚರ್ಚಿಸಲಾಯಿತು. ನಂತರ ಮಾಜಿ ಶಾಸಕ ಗಂಗಾಧರ ನಾಯಕ್ ಮಾತನಾಡಿ, ನಮ್ಮ ಕೆಳಭಾಗದ ರೈತರು ಬೇಡಿಕೆಗಳನ್ನು ವರ್ಷಾನುಗಟ್ಟಲೆ ಈಡೇರಿಸದ ಸರ್ಕಾರಗಳನ್ನು ತರಾಟೆಗೆ ತೆಗೆದುಕೊಂಡರು ಹಾಗೂ ಅಧಿಕಾರಿಗಳನ್ನು ಬೇಜವಾಬ್ದಾರಿತ ಹೇಳಿಕೆಗಳಿಂದ ಎಚ್ಚೆತ್ತು ದಿನಾಂಕ 25ರಂದು ಎಲ್ಲ ರೈತರು ಹಾಗೂ ಸರ್ವಪಕ್ಷದ ಮುಖಂಡರು ಒಗ್ಗೂಡಿ ಸಿಲ್ವರ್ ತಾಲೂಕು ಬಂದ್ ಕರೆ ನೀಡಲಾಗಿದೆ ಎಂದು ತಿಳಿಸಿದರು. ಸಾಹೇಬ್ರೆ, ಸುಮ್ಮನೆ ಮಾತಾಡೋದ್ರ ಅರ್ಥ ಇಲ್ಲ. ಕೆಳಭಾಗಕ್ಕೆ ಫಸ್ಟ್ ನೀರು ಹರಿಸ್ರಿ. ಮೇಲ್ಭಾಗಕ್ಕೆ ನೀರು ಇದ್ದೇ ಇರ್ತದೆ. ನೀವು ಯಾವಾಗಾದರೂ ಬಿಟ್ಕೋಬೋದು. ಕೆಳಭಾಗ ಬಿಟ್ಕೊಬೇಕಾಗೋದಲ್ಲ. ಕೆಳಭಾಗದ ರೈತರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ನೀರು ಹರಿಸ್ಬೇಕಂತ ಕೇಳಿದಾಗ ಎಲ್ಲ ನೀರು ಎಲ್ಲ ಕಡೆಗೆ ಹರಿಸ್ತೀವಿ, ಎಲ್ಲ ಕಡೆಗೆ ಬಿಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅಲ್ಲಿ ಏನು ಕೆಲಸ ಆಗಲಿಲ್ಲ. ಈಗ 11ನೇ ತಾರೀಕು ಇಲ್ಲ, 2 ದಿವಸ ಆದಮೇಲೆ ನೀರು ಬಿಟ್ಟರು. ಸ್ವಲ್ಪ ಬಿಟ್ಟರು. ಈಗ 12 ದಿನ ಆಯ್ತು ನೀರು ಬಿಟ್ಟು. ನಮ್ಮ ಸಿರುವಾರಕ್ಕೆ ಮಾವಿಗೆ 1 ಹನಿ ನೀರು ಬಂದಿಲ್ಲ. ಆದರೂ ಕೂಡ ನಮ್ಮ ರೈತರು ಭಾಳ ಒಳ್ಳೆಯವರು, ಭಾಳ ಸ್ನೇಹಜೀವಿಗಳು. ಇಷ್ಟೇ ಆಗಿದೆ, ಮಂಡ್ಯದಲ್ಲಿ ರಕ್ತ ಹರಿದಾಡ್ತಿತ್ತು. ಸಣ್ಣ ವಿಷಯ ಅಲ್ರಿ ಇದು. ಕೆನಾಲ್ ಇರೋದು ರೈತರ ಸಲುವಾಗಿ. ಮಳೆ ಆಕಾಶಕ್ಕೆ ಹೋಗ್ಯದ, ಬರಗಾಲ ಬಿದ್ದದ, ರೈತರಿಗೆ ಎಷ್ಟು ತೊಂದರೆ ಅದ, ತ್ರಾಸದ. ಡ್ಯಾಮ್ನಾಗೆ ನೀರು 94 TMC ನೀರು, ಫುಲ್ಲು ನೀರೈತೆ. ಇವರು ಬಿಡೋಕ್ಕಾಗಲ್ಲ, ಮೇಂಟೈನ್ ಮಾಡವಲ್ರು ಯಾರು ರೈತರು. ನೀರಾವರಿ ಇಲಾಖೆಯವರು ಒಬ್ಬರು ಕೆನಾಲ್ ಮ್ಯಾಗ ಹೋಗಿಲ್ಲ, ಯಾರ್ಯಾರು ಹೋಗಿಲ್ಲ. ಗೇಜ್ ಎಲ್ಲಿ ಹೋಗ್ತದ, ಎಷ್ಟು ಹೋಗ್ತದ, ಏನು ಮಾಡ್ತದೆ, ಯಾರು ಕಂಟ್ರೋಲೇ ಇಲ್ಲ. ಯಾರೋ ಬಿಡ್ತಾರ, ಯಾರೋ ತಗೊಂತಾರೆ, ನಮಗೆ ಯಾಕೆ ಬೇಕಂಬ ಲೆಕ್ಕದಾಗ ಇದ್ದಾರೆ. ಇಲ್ಲಿರ್ತಕ್ಕಂಥ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ. ಈಗ ಅವ್ರನ್ನ ನಾವು ಯಾಕೆ ಕಳಿಸಿರ್ತೀವಿ ಅಂದರೆ ನಮ್ಮ ತೊಂದರೆಗಳನ್ನು, ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಲ್ಲ ಅಂತೇಳಿ ವಿಧಾನ ಪರಿಷತ್ಗೆ ಕಳಿಸಿರ್ತಾರೆ. ಈ ವಿಷಯನ ಅವರು ಮಾತಾಡಬೇಕಲ್ಲಿ, ನಾವು ಮಾತಾಡೋದಲ್ಲ. ಅಲ್ಲಿ ಮುಖ್ಯಮಂತ್ರಿ ಹೇಳ್ತಾರೆ, ಇಲ್ಲೇ ಇರ್ತಕ್ಕಂಥ 3 ಜನ ಶಾಸಕರು, 3 ಜನ ವಿಧಾನ ಪರಿಷತ್ನವ್ರು ಹೋಗಿ ಅಲ್ಲಿ ಮುಖ್ಯಮಂತ್ರಿ ಮುಂದೆ ಟೇಬಲ್ ಮ್ಯಾಗ ಗುದ್ದಿದ್ರೆ ನಾಳೆನೇ ಬರ್ತದೆ ಡೈರೆಕ್ಷನ್. 1 ತಾಸಿನಾಗ ಡೈರೆಕ್ಷನ್ ಬರ್ತದೆ. ಶನಿವಾರಕ್ಕೆ ಮೊದಲು ನೀರು ಕೊಡ್ರಿ ಅಂತೇಳಿ. ಅಲ್ಲಿಂದ ಬರ್ತಕ್ಕಂಥ ತಾಕತ್ತು ಇಲ್ಲಿರ್ತಕ್ಕಂಥ ಶಾಸಕರಿಗೆ ವಿಧಾನ ಪರಿಷತ್ರು ಮಾಡಬೇಕು. ಅವ್ರನ್ನ ಯಾಕೆ ಆರಿಸ್ಯಾರ, ಎದಕ್ಕೆ ಆರಿಸ್ರಿ ಅವ್ರಿಗೆ, ಅವ್ರು ಏನು ಮಾತಾಡ್ತಾನೆ ಇಲ್ಲ. ಎಲ್ಲೇನು ಮಾತಾಡ್ಯಾರ. ಸೆಷನ್ ನಡೆದದ, ಸೆಷನ್ದಾಗ ಒಬ್ಬರನ್ನ ಮಾತಾಡ್ತಾರೆ. ಸಿರುವಾರ್ದು ಇಷ್ಟು ಲಕ್ಷಾಂತರ ರೈತರಿಗೆ ಭಾಳ ತೊಂದರೆ ಆಗ್ಯದ. ಕೆನಾಲ್ಗೆ ನೀರೈತೆ, ಡ್ಯಾಮ್ನಾಗೆ ನೀರೈತೆ, ಹೊಲಗಳಿಗೆ ನೀರಿಲ್ಲ ಅಂತ ಒಬ್ಬರನ್ನ ಮಾತಾಡಿದ್ರೆ ಒಬ್ಬರು ಮಾತಾಡಲ್ಲ. ಹಿಂಗಾಗಿ ಸರ್ಕಾರದವರೆಲ್ಲ ಆ ಭಾಗದವ್ರು ಎಲ್ಲರೂ ಭಾಳ ಆರಾಮದಾರ, ಅವ್ರಿಗೇನು ತೊಂದರೆ ಇಲ್ಲ ಅಂತೇಳಿ ಸರ್ಕಾರ ತಿಳ್ಕೊಳ್ತಾರೆ. ನಾವೆಲ್ಲ ಹೋರಾಟ. ನಾವು 1 ಲಕ್ಷ ಮಾತಾಡೋದು, ಒಬ್ಬ ಶಾಸಕ ಮಾತಾಡೋದು ಒಂದೇ. 1 ಲಕ್ಷ ಜನ ನಾವಿಲ್ಲಿ ಮಾತಾಡೋದು ಒಂದೇ, ಒಬ್ಬ ಶಾಸಕ ಅಲ್ಲಿ ವಿಧಾನಸಭೆದಾಗ ಮಾತಾಡೋದು ಒಂದೇ. ನಮ್ಮ ಶಿರ್ವಾರ್ ಡಿವಿಷನ್ಗೆ ಏನು ಬರ್ತಾವೆ ಅಲ್ಲಿ ಎಲ್ಲಿ ಎಂಟ್ರಿ ಆಗ್ತದೆ. ಆದ್ರೂ ನಾವು ಏನಂತಾರಲ್ಲ, ನಮ್ಮ ಡಿವಿಷನ್ ಬರ್ತಕ್ಕಂಥದ್ದು ಅದು ಕಾಡ ಅಂತ ಒಂದು ಮೀಟ್ರ್ ಬರ್ತದೆ. ಅದು UK ಪೈಲಿ ಕುಂಚಾರ ಎಲ್ಲ ಕಡೆಗೆ. ಆ ಗೇಜ್ ಕುಂಚಾರ ಅದ್ರಲ್ಲಿಗೆ ಅಳತೆ ಮಾಡಿ ನಮ್ಗೆ ಎಷ್ಟು ಕುಂಚರ್ಸಿ ನಮ್ಮ ಶಿರ್ವಾರ ಕೊಡಬೇಕು. ಶಿರ್ವಾರದಿಂದ ನಾವು ಎಮರ್ಜೆನ್ಸಿ ಕೊಡ್ಬೇಕಂತ ಅದು ಆ ಕಡೆ ಕೊಡ್ತು, ನಮಗೆ ಮೇಲಿದ್ದು ಕೊಡಲಿ. ಏನು ಒಂದು ಇವತ್ತು ರೆಕಾರ್ಡ್ ಬರೀತಾರೆ 600 ಕ್ಯೂಸೆಸ್ ನೀರು ನಮ್ಮ 104 ಇರಬೇಕು. ಸುಮಾರು 5 ಕ್ಯೂಸೆಸ್ ಇರೋಂಗಿಲ್ಲ. ಅಂದರೆ ನಮ್ಮ ನೀರು ಎಷ್ಟು ಲೂಟ ಹಾಕತ್ತೇವೆ, ನಾವು ಹೆಂಗೆ ಕೂತ್ಕೊಂಡೀವಿ. ದಯಮಾಡಿ ನೀವು ಏನಂತಾರಲ್ಲ, ಎಲ್ಲ ಪತ್ರಿಕೆಯವರು ಕೈ ಮುಗಿತಾನೆ. ನಮ್ಮ ಭಾಗಕ್ಕೆ ನಮಗೆಲ್ಲ ರೈತರು ನಾವು ಮಾತಾಡೋಕ್ಕೆ ಬರಲಾರ್ದವರು. ನಾವು ಏನಂತಾರಲ್ಲ, ಬರೀ ದುಡಿತೀವಿ, ಪಾಪ ಏನಂತಾರೆ ಇದು ಮಾಡ್ತೀವಿ. ಇಂಥ ಕಷ್ಟ ಬಂದರೆ ಏನು ಮಾಡೋ ಅಂದಾಗ ಮತ್ತು ನಿರುಲ್ಲ. ನಾನು ಎಲ್ಲರಿಗೆ ಹೇಳಿಕೊಂಡು ಇವತ್ತು ಪತ್ರಿಕೆಗೋಷ್ಠಿ ಮಾಡ್ಬೇಕಂತ ಮಾಡಿ. ನಾನು ಸರ್ಕಾರ ಉದ್ಯಮ, ನಂದು ವೈಯಕ್ತಿಕ ಏನಿಲ್ಲ. ನಾ ರೈತ ಸಲುವಾಗಿ ಏನಂತಾರೆ ಮಾಡ್ಬೇಕಂತಕ್ಕಂಥದ್ದು ಇದು ಬಂದಾಗ ನೀರು ಕೊಟ್ಟಿರ್ಬೇಕಲ್ಲ. ನಾಳೆಗೆ 6 ಫೀಟ್ ಕೊಡಲಿ ನಾವು ಮಾಡೋಂಗಿಲ್ಲ, ಸ್ಟ್ರೈಕ್ ಮಾಡೋಂಗಿಲ್ಲ. ನಾಳೆಗೆ ಕೊಡಲಿ 6 ಫೀಟ್. ಯೋಚನೆ ಹೆಂಗೆ ಕೊಡ ಇರದಾಗ ಕೊಡಬೇಕು. ಬರಪ್ಪಂಗ ನೀರೇನಂತಾರಲ್ಲ, ನೀವೆಲ್ಲ ಯೋಚನೆ ಕೊಡ್ತಾರೆ. ಡಿವಿಷನಲ್ ಕಮಿಷನರ್ ಅವತ್ತು ಬರಲೇಬೇಕು, ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಲೇಬೇಕು. ಇಲ್ಲ ಅದ್ರ ಪೂರ್ವದಲ್ಲಿ ಕರೆದು ನಮ್ಮನ್ನು ಮಾತಾಡಲಿ. ಡಿವಿಷನಲ್ ಕಮಿಷನರು DC ಅವರು ಅದರ 25ಕ್ಕಿಂತ ಮೊದಲೇ ಪೂರ್ವದಲ್ಲಿ ನಮ್ಮನ್ನು ಕರೆದು ಮಾತಾಡಿ ಕನ್ವಿನ್ಸ್ ಮಾಡಲಿ. ನಾವು ಇದಕ್ಕೇನು ಈಗ ಏನು ನಿರ್ಣಯ ಮಾಡಿವಿ ಅದಕ್ಕೆ ಭದ್ರಾಗಿರ್ತೀವಿ. ನಾವು ಯಾವುದೇ ಕಾರಣಕ್ಕೂ ಡಿವಿಷನಲ್ ಕಮಿಷನರ್ ಬಂದು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತು ಅಂತ ಖಚಿತ ಭರವಸೆ ಕೊಡೋವರೆಗೂ ನಾವು ರಸ್ತೆ ತಡೆ ಬಿಡೋದಿಲ್ಲ. 100 ರೂಪಾಯಿ ಸಾಲ ಕೊಡೋರಿಲ್ಲ, ನಮಗೆ 100 ರೂಪಾಯಿ ಕೊಡಲಾಗಿಲ್ಲ. ಪರಿಸ್ಥಿತಿ ಗಂಭೀರ ಅದ. ಇನ್ಮೇಲೆ ಏನಂತಾರೆ ಹೆಚ್ಚಿಗೆ ಮುಂದಿನ ದಿನದಲ್ಲಿ ICC ಮೀಟಿಂಗ್ ಮಾಡಿದರೆ ನೀರಾವರಿ ಮಂತ್ರಿನೇ ಬಂದು ಮಾಡಬೇಕು, ಎಲ್ಲರಿಗೂ ಆಶ್ವಾಸ ಕೊಡ್ಬೇಕಂತ ನನ್ನ